ಒಂದಿನ ಒಂದು ಬ್ಯಾಂಕ್ ರಾಬರಿ ಆಗುತ್ತೆ. 3 ಜನ ಫ್ರೆಂಡ್ಸ್ ಸೇರಿ ಒಂದು ಬ್ಯಾಂಕ್ ನ ರಾಬರಿ ಮಾಡ್ತಾರೆ. ಆ ದುಡ್ಡನ್ನ ಆ 3 ಜನನು ಸಮನಾಗಿ ಹಂಚ್ಕೊತಾರೆ. ಆಮೇಲೆ ಏನಾಯ್ತು? ಆ 3 ಜನನು ಆ ದುಡ್ಡು ತಗೊಂಡ್ ಸೆಟ್ಲ್ ಆದ್ರ, ಇಲ್ಲ 3 ಜನಕ್ಕೂ ಶಿಕ್ಷೆ ಆಯ್ತಾ ಅನ್ನೋದೇ ಈ ನಮ್ಮ ಚಿತ್ರದ ಸ್ಟೋರಿ ಲೈನ್. ಇದನ್ನ ಡೈರೆಕ್ಟ್ ಮಾಡಿದ್ದು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. 7 ಸ್ಟೇಟ್ ಅವಾರ್ಡ್ ಮತ್ತೆ ಒಂದು ಬೆಸ್ಟ್ ಫಿಲಂ ಫೇರ್ ಅವಾರ್ಡ್ ನ ಗೆದ್ದಂತ ಕನ್ನಡ ಸಿನಿಮಾ. ಈ ಚಿತ್ರದ ಹೆಸರೇ ಮಿಂಚಿನ ಓಟ. ಮಿಂಚಿನ ಓಟ ಇದು ನಮ್ಮ ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿದ ಫಸ್ಟ್ ಫಿಲಂ. ಇನ್ನು ಈ ಚಿತ್ರದ ಸ್ಟೋರಿ ಲೈನ್ ಬರೋದಾದ್ರೆ, ಇದರಲ್ಲಿ ಮುಖ್ಯವಾದ್ದು 3 ಪಾತ್ರಗಳು. ಯಾರ್ಯಾರು ಅಂದ್ರೆ ಕಟ್ಟೆ, ತಾತ, ಟೋನಿ. ಒಂದಿನ ಕಟ್ಟೆ ಮತ್ತೆ ತಾತ ಒಂದ್ ಸಾಮಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಲ್ರೆಡಿ ತಾತನಿಗೆ ವಯಸ್ಸಾಗಿರತ್ತೆ. ಒಂದ್ ದೊಡ್ಡ ಮರದ ದಿಮ್ಮೆ ಎತ್ಕೊಂಡ್ ಬರ್ತಾ ಇರ್ತಾನೆ. ತಾತನ ಕೈಯಲ್ಲಿ ಆಗಲ್ಲ, ಒಂದ್ ಹತ್ರ ಬಿಡಿಸ್ಬಿಡ್ತಾನೆ. ಅಲ್ಲಿ ಇನ್ಚಾರ್ಜ್ ಏನ್ ಮಾಡ್ತಾನೆ ಅಂದ್ರೆ, ಮುದ್ಕ ನಿನ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಯಾಕೆ ಬರ್ತೀಯ, ಎದ್ದು ಕೆಲಸ ಮಾಡೋ ಅಂತ ಬೈತಾ ಇರ್ತಾನೆ. ಇದನ್ನ ನಮ್ಮ ಶಂಕರ್ ನಾಗ್ ಅವ್ರು ತಡಿಯಕ್ ಬರ್ತಾರೆ. ಅದೇ ಟೈಮ್ಗಲ್ಲಿ ಒಬ್ಬ ಪೊಲೀಸ್ ಮಾಮೂಲಿ ಇಸ್ಕೊಂಡು ಹೋಗಕ್ ಬಂದಿರ್ತಾನೆ. ಈ ಜಗಳನೆಲ್ಲ ನೋಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಓನರ್ ಬರ್ತಾರೆ. ಓನರ್ಗ ಪೊಲೀಸ್ ಹೇಳ್ಬಿಡ್ತಾನೆ, ಇವ್ರನ್ನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ರೆ, ಅವ್ರು ಆಲ್ರೆಡಿ 2 ವರ್ಷ ಜೈಲಲ್ಲಿ ಇದ್ ಬಂದವರು, ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಡಿ, ಇಲ್ಲಿಂದ ಕಳಿಸ್ಬಿಡಿ ಅಂತ ಹೇಳ್ಬಿಡ್ತಾನೆ. ಆ ಓನರ್ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಮ್ ತಾತ ಮತ್ತೆ ಶಂಕರ್ ನಾಗ್ ಅವರು ಏನ್ ಮಾಡ್ತಾರೆ, ಅಲ್ಲಿಂದ ಬೇಜಾರಾಗಿ ಬರ್ತಾರೆ. ಆಲ್ರೆಡಿ ಇದು 9ನೇ ಕೆಲಸ ಬಿಟ್ಟಿರೋದು ನಾವು, ಯಾರು ನಮ್ನ ಕೆಲ್ಸಕ್ಕೆ ತಗೋತಾ ಇಲ್ಲ, ಏನ್ ಮಾಡೋದು ಅಂತ ಒಂದ್ ಮರದ ಕೆಳಗ್ ಕೂತಿರ್ತಾರೆ. ಅಲ್ಲೊಂದ್ ಕಾರ್ ಬರುತ್ತೆ. ಆ ಕಾರ್ನ ನೋಡಿ ನಮ್ ಶಂಕರ್ ನಾಗ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತಾತ ನಾವ್ ಯಾವಾಗ ಈ ಕಾರಲ್ಲೆಲ್ಲ ಹೋಗೋದು ಅಂದಾಗ, ನಾವು ಕಾರಲ್ಲಿ ಹೋಗೋದಿರ್ಲಿ ಕಣ, ಅದ್ರದ್ದು ಒಂದು ಟೈರ್ ತಗೊಳಕ್ ಆಗತ್ತೇನೋ ನಮ್ ಕೈಯಲ್ಲಿ ಅಂತ ಹೇಳ್ತಾರೆ ತಾತ. ಯಾಕೆ ಅಂತ ಕೇಳಿದಾಗ, ಆ ಟೈರ್ ನ ಬೆಲೆನೇ 400 ರೂಪಾಯಿ ಅಂತ ಹೇಳ್ತಾರೆ. ಅಯ್ಯೋ 400 ರೂಪಾಯ, ಹೆಂಗಾರು ಮಾಡ ಟೈರ್ ನ ತೆಗ್ದ್ಬಿಡ್ಬೇಕಲ್ಲ ತಾತ ಅಂತ ಹೇಳ್ತಾರೆ. ಅವಾಗ ನಮ್ ತಾತ ಏನ್ ಹೇಳ್ತಾರೆ ಅಂದ್ರೆ, ಟೈರ್ ನ ಕದಿಯಕ್ ಆಗತ್ತೇನೋ, ಅದಕ್ಕೆ ಜಾಕ್ ಹಾಕ್ಬೇಕು, ಅದು ಇದು. ಟೈರ್ ಕದಿಯಕ್ಕಿಂತ ಕಾರ್ ಕದಿಯೋದೇ ಆರಾಮ್ ಅಂತ ಹೇಳ್ತಾರೆ. ಇದೇ ನಮ್ ಶಂಕರ್ ನಾಗ್ ಅವ್ರಿಗೆ ಬೇಕಾಗಿರತ್ತೆ. ಇಲ್ಲಿಂದ ನಮ್ ಕಟ್ಟೆ ಏನ್ ಮಾಡ್ತಾನೆ ಅಂದ್ರೆ, ತಾತನ್ ಬೇಗ ಬೇಗ ಎದೋಳ್ಸಿ ಆ ಕಾರ್ ಡ್ರೈವರ್ ಅಲ್ಲೇ ಒಂದ್ ಮರದ ಕೆಳಗಡೆ ಯೂರಿನ್ ಪಾಸ್ ಮಾಡಕ್ ಹೋಗಿರ್ತಾನೆ. ಆ ಕಾರ್ ಓನರ್ ಮಿಸ್ಸಸ್ ಅಲ್ಲೇ ಕಾರ್ ಒಳಗಡೆ ಕೂತಿರ್ತಾರೆ. ನಮ್ ಕಟ್ಟೆ ಏನ್ ಮಾಡ್ತಾರೆ, ಅವ್ರು ಮಿಸ್ಸಸ್ ಹೋಗ್ಬಿಟ್ಟು, ಅಯ್ಯೋ ನಿಮ್ ಯಜಮಾನ್ರಿಗೆ ಏನಾಯ್ತು ನೋಡಿ ನೋಡಿ ಅಂತ ಹೇಳಿದ್ರೆ, ಆ ಅಮ್ಮ ಅಲ್ಲಿಂದ ಇಳಿದು ಹೋಗ್ತಾಳೆ. ತಾತ ಮತ್ತೆ ಕಟ್ಟೆ ಅಲ್ಲಿಂದ ಕಾರ್ ತಗೊಂಡ್ ಬಂದ್ಬಿಡ್ತಾರೆ. ಕಾರ್ ತಗೊಂಡ್ ಬಂದ್ಮೇಲೆ ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದು ಆ ಕಾರ್ ಟೈರ್ ನ ಬಿಚ್ಚಿ ಅದು ಇದು ಎಲ್ಲ ಮಾರಿ, ಸೆಕೆಂಡ್ಸ್ ಅಲ್ಲಿ ಮಾರಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾರೆ. ದುಡ್ಡು ತಗೊಂಡು ಬಟ್ಟೆ ಎಲ್ಲ ಇಸ್ಕೊಂಡು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಆಚೆ ಬರ್ತಾರೆ. ದುಡ್ಡೆಲ್ಲ ಖಾಲಿ. ಇಲ್ಲಿಂದ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಮತ್ತೇನ್ ಮಾಡ್ತಾರೆ, ಅದೇ ಇನ್ನೊಂದ್ ಕಾರ್ ಕಳ್ತನ ಮಾಡ್ತಾರೆ. ಆ ಕಾರ್ ಇನ್ನೊಂದ್ ಕಾರ್ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಾರು ಜಖಮ್ ಆಗ್ಬಿಡುತ್ತೆ. ಇವಾಗ ಕಾರ್ನ ಹೆಂಗಾರು ಮಾಡಿ ರಿಪೇರಿ ಮಾಡ್ಬೇಕು. ಕಟ್ಟೆ ಏನ್ ಹೇಳ್ತಾನೆ ತಾತನ್ಗೆ, ತಾತ ನೀನೇ ರಿಪೇರಿ ಮಾಡ್ಬಿಡು ಅಂತಾನೆ. ತಾತ, ಕಟ್ಟೆ ನನ್ಗೆಲ್ಲ ಬರುತ್ತೆ ರಿಪೇರಿ ಮಾಡಕ್ಕೆ ಅಂತ ತಾತ ಹೇಳ್ತಾನೆ. ಸರಿ, ಇವಾಗ ರಿಪೇರಿ ಮಾಡಕ್ ಒಬ್ಬ ಮೆಕ್ಯಾನಿಕ್ ಬೇಕು. ಇಲ್ಲಿಂದ ಧಾರವಾಡ ಹತ್ರ ಒಂದ್ 3 ಕಿಲೋಮೀಟರ್ ಐತೆ. ತಾತ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ತಾತ ಅಲ್ಲಿಂದ ಗ್ಯಾರೇಜಿಗೆ ಬರ್ತಾರೆ. ಗ್ಯಾರೇಜಿಗೆ ಬಂದು ಗ್ಯಾರೇಜ್ ಓನರ್ ಹತ್ರ ಕೇಳ್ತಾರೆ, ಈ ತರ ನಮ್ ಕಾರ್ ಜಖಮ್ ಆಗ್ಬಿಟ್ಟೈತೆ, ಯಾರನ್ನಾದ್ರು ಕಳಿಸಿ ಅಂದಾಗ, ಅವ್ರ ಮೆಕ್ಯಾನಿಕ್ ನ ಕಳಿಸ್ತಾರೆ. ಟೋನಿ ಹೋಗೋ ಅಂತ ಹೇಳಿದಾಗ, ಆ ಟೋನಿ ಯಾರು ಅಂದ್ರೆ ನಮ್ಮ ಅನಂತ್ ನಾಗ್. ಇಲ್ಲಿಂದ ನಮ್ಮ ಟೋನಿ ಅವರು ನಮ್ಮ ತಾತನ ಮತ್ತೆ ಕಟ್ಟೆ ಜೊತೆ ಸೇರ್ಕತಾರೆ. ಸರಿ, ಅದೇ ದಾರಿಲಿ ಬರ್ತಾ ಇರ್ತಾರೆ. ದಾರಿಲಿ ಆಲ್ರೆಡಿ ಪೊಲೀಸ್ ನಿಂತಿರ್ತಾರೆ. ಟೋನಿ ಪೊಲೀಸರು ಪರಿಚಯ ಇರೋದ್ರಿಂದ ಹೇಳ್ತಾರೆ ಟೋನಿಗೆ, ಏನ್ ಸರ್ ಇಲ್ಲಿ ಅಂತ ಕೇಳಿದಾಗ, ಟೋನಿ ಹೇಳ್ತಾನೆ, ಈ ತರ ಒಬ್ರದ್ದು ಕಾರು ಕಳೆದೋಗಿದೆ ಸಾವುಕಾರದು ಅಂತ ಹೇಳಿದಾಗ, ಟೋನಿಗೆ ಆ ಕಾರ್ ನಂಬರ್ ಪ್ರತಿಯೊಂದು ಗೊತ್ತಿರುತ್ತೆ. ಯಾಕಂದ್ರೆ ಅವನೇ ರೆಡಿ ಮಾಡ್ತಾ ಇರ್ತಾನೆ ಕಾರ್ನ. ಸರಿ, ನಮ್ ತಾತ ಅಲ್ಲಿಂದ ಟೋನಿನ ಹಂಗೆ ಬೇಗ ಬೇಗ ಕರ್ಕೊಂಡ್ ಬರ್ತಾರೆ. ಅಲ್ಲಿ ದೂರದಲ್ಲಿ ನಮ್ ಶಂಕರ್ ನಾಗ್ ಅವ್ರು ಕಾರ್ ಹಾಕಿರ್ತಾರೆ. ಆ ಕಾರ್ ನೋಡಿದ ತಕ್ಷಣ ಟೋನಿಗೆ ಗೊತ್ತಾಗ್ಬಿಡುತ್ತೆ ಇದು ಕದ್ದಿರೋ ಕಾರು ಅಂತ. ಸರಿ, ತಾತ ಮತ್ತೆ ಕಟ್ಟೆ ಏನ್ ಮಾಡ್ತಾರೆ, ಒಂದ್ 200 ರೂಪಾಯಿ ದುಡ್ಡನ್ನ ಆಸೆ ತೋರಿಸಿ ಟೋನಿಗೆ ಕಾರ್ ರೆಡಿ ಮಾಡ್ಕೊಡು ಅಂತಾರೆ. ಟೋನಿ ಕಾರ್ನು ರೆಡಿ ಮಾಡ್ಕೊಡ್ತಾನೆ. ಅಷ್ಟರಲ್ಲಿ ಪೊಲೀಸ್ ಅಲ್ಲಿ ನಿಂತಿರ್ತಾರಲ್ವಾ, ತಾತ ಟೋನಿನ ಕೇಳ್ತಾನೆ, ಹೆಂಗಾದ್ರೂ ಮಾಡಿ ನಮ್ಮನ್ನ ಸಿಟಿಗೆ ಕಳ್ಸ್ಕೊಡು, ಸಿಟಿಗೆ ಕಳ್ಸು, ಇನ್ನೂ ಒಂದ್ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ. ನಮ್ ಟೋನಿ ಯೋಚನೆ ಮಾಡ್ತಾನೆ, 200 ರೂಪಾಯಿ ಎಕ್ಸ್ಟ್ರಾ ಬರುತ್ತಲ್ವಾ, ಅವ್ನು ತಿಂಗಳೆಲ್ಲ ದುಡಿದ್ರು 200 ರೂಪಾಯಿ ಬರಲ್ಲ. ಸರಿ, ನಮ್ ಟೋನಿ ಏನ್ ಮಾಡ್ತಾನೆ, ಅಲ್ಲಿಂದ ಕಾರ್ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ. ಪೊಲೀಸ್ ಚೇಂಜ್ ಮಾಡ್ತಾ ಇರ್ತಾರೆ. ಟೋನಿ ಒಂದು ಕಲ್ಲು ಗುದ್ಬಿಡ್ತಾನೆ. ಅಲ್ಲಿ ಕಾರ್ ಫುಲ್ ಜಖಮ್ ಆಗ್ಬಿಡುತ್ತೆ. ಸರಿ ಆಯ್ತು, ಅಲ್ಲಿಂದ ತಾತ ಮತ್ತೆ ಟೋನಿ ಕಟ್ಟೆ 3 ಜನ ಎಸ್ಕೇಪ್ ಆಗ್ತಾರೆ. 3 ಜನ ಎಸ್ಕೇಪ್ ಆಗ್ಬೇಕಾದ್ರೆ ಆ ಕಾರ್ದು ಪಾರ್ಟ್ಸ್ ಗೀಟ್ಸ್ ಎಲ್ಲ ಏನಿರುತ್ತೆ ಎಲ್ಲ ಬಿಚ್ಕೊಂಡು ಸೆಕೆಂಡ್ಸ್ ಮಾರ್ಬಿಡ್ತಾರೆ. ಮಾರ್ಬಿಟ್ಟು ಬಂದಿದ್ದ ದುಡ್ಡನ್ನ 3 ಜನ ಸಮನಾಗಿ ಹಂಚ್ಕೋತಾರೆ. ಕಟ್ಟೆ ಮತ್ತೆ ತಾತ ಟೋನಿನ ಕೇಳ್ತಾರೆ, ಟೋನಿ ನೀನ್ ಯಾಕೆ ನಮ್ ಜೊತೆನೆ ಇರಬಾರ್ದು ಅಂದ್ರೆ, ಟೋನಿ ಇಲ್ಲ, ನಮ್ಮ ಓನರ್ ನನ್ನ ಕಾಯ್ತಾ ಇರ್ತಾರೆ, ನಾನು ಇಲ್ಲಿ ಹೋಗ್ಬೇಕು ಅಂತ. ತಾತ ಹೇಳ್ತಾನೆ, ಅಲ್ಲಿ ಹೋಗಿ ಏನ್ ಮಾಡ್ತೀಯ ಟೋನಿ, ಅಲ್ಲಿ ಏನಿದೆ ನಿನ್ಗೆ, ನಮ್ ಜೊತೆನೆ ಇದ್ಬಿಡು, ಹಿಂಗೆ ಬಂದಿದ್ರಲ್ಲಿ 3 ಜನನು ಸಮನಾಗಿ ಹಂಚ್ಕೊಳೋಣ ಅಂತ.
ಟೋನಿನು ಯೋಚನೆ ಮಾಡಿ ತಾತ ಮತ್ತೆ ಕಟ್ಟೆ ಅವ್ರ ಜೊತೆ ಸೇರ್ಬಿಡ್ತಾನೆ. ಇವ್ರು 3 ಜನ ಸೇರಿ ಇಲ್ಲಿಂದ ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಏನಾಗುತ್ತೆ ಅಂದ್ರೆ ಕಟ್ಟೆ, ತಾತ, ನಮ್ಮ ಟೋನಿ 3 ಜನನು ಒಳ್ಳೆ ಕಂಡು ಪೂರ್ತಿ ಕುಡಿದು ರೋಡಲ್ಲಿ ಬರ್ತಾ ಇರ್ತಾರೆ. ರೋಡಲ್ಲಿ ಒಂದು ಹುಡುಗಿನ ರೌಡಿಗಳೆಲ್ಲ ಅಡ್ಡ ಹಾಕಿ ದುಡ್ಡು ಕೇಳ್ತಾ ಇರ್ತಾರೆ. ಇದು ಯಾರು ಅಂದ್ರೆ ನಮ್ಮ ಹೀರೋಯಿನ್. ಇದನ್ನ ಆನಂದ್ ನಾಗ್ ಅವ್ರು ನೋಡಿ ಆ ಹುಡುಗಿನ ಹೆಂಗಾರು ಸೇವ್ ಮಾಡ್ಬೇಕು ಅಂತ, ಆ ಹುಡುಗಿ ಏನಕ್ಕೆ ಜಗಳ ಆಡ್ತಾ ಇದಾರೆ ಅಂತ ಕೇಳಿದಾಗ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ. ಆ ದುಡ್ಡನ್ನೆಲ್ಲ ಆನಂದ್ ನಾಗ್ ಅವ್ರು ಕೊಟ್ಟು ಸೆಟಲ್ ಮಾಡ್ತಾರೆ. ಸರಿ, ಅಲ್ಲಿಂದ ಬರ್ತಾರೆ. ಮುಂದೆ ನೋಡಿದ್ರೆ ತಾತನು ಜಗಳ ಆಡ್ತಾ ಇರ್ತಾನೆ ಆ ಹುಡುಗಿ ಹತ್ರ. ಅವನಿಗೆ ಇದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಆ ಹೀರೋಯಿನ್ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋದಾಗ ಆ ಹುಡುಗಿ ಒಂದ್ ಮನೆಗೆ ಹೋಗ್ತಾಳೆ. ಆ ಮನೆಗೆ ಹೋದಾಗ ಆ ಮನೆ ಬಾಗಿಲು ತರ್ತಾನೆ ಟೋನಿ. ಆ ಹುಡುಗಿ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದ ತಕ್ಷಣ ಹುಡುಗಿನ ದಬಾಯಿಸಿ ಹೇಳ್ತಾನೆ, ನೀನ್ ನಂಗೆ ಮೋಸ ಮಾಡಿದ್ಯಾ ಅದು ಇದು ಅಂತ ಹೇಳಿದ್ರೆ ಆ ಹುಡುಗಿ ಅದು ಇದು ಅಂತ ಒಂದು ಸೆಂಟಿಮೆಂಟಲ್ ಒಂದಷ್ಟು ಸ್ಟೋರಿ ಹೇಳಿ ಅವ್ರ ಅಮ್ಮಂಗೆ ಇದಾಯ್ತು ಅದಾಯ್ತು ಅಂತ ಹೇಳ್ತಾಳೆ. ಆಮೇಲೆ ಟೋನಿ ಅವನ ಹತ್ರ ಇದು ದುಡ್ಡೆಲ್ಲ ಕೊಟ್ಬಿಡ್ತಾನೆ. ಆ ಹುಡುಗಿ ನಾನ್ ನಿಮ್ ಜೊತೆನೆ ಬರ್ತೀನಿ, ನಾನು ನಿಮ್ ಜೊತೆನೆ ಸೇರ್ಕೊತೀನಿ ಅಂತ ಬಂದು ನಮ್ಮ ಟೋನಿನ ಕನ್ವಿನ್ಸ್ ಮಾಡಿ ಟೋನಿ ಅವ್ರ ಜೊತೆ ಸೇರ್ಕೊತಾಳೆ. ಇವಾಗ ಅವ್ರು 3 ಜನ ಇದ್ರು, ಇವಳೊಬ್ಳು ಸೇರಿ 4 ಜನ ಆಗತ್ತೆ. ಸರಿ, ಹೀಗೆ ಕಳ್ತನ ಮಾಡ್ತಾ ಇರ್ತಾರೆ. ಎಷ್ಟ್ ದಿನ ಈ ತರ ಚಿಕ್ಕ ಚಿಕ್ಕ ಕಳ್ತನ ಮಾಡೋದು ಅಂತ ಅನಂತ್ ನಾಗರು ತುಂಬಾ ಬೇಜಾರಾಗ್ಬಿಡುತ್ತೆ. ಟೋನಿ ಒಂದಿನ ಏನ್ ಮಾಡ್ತಾನೆ ಅಂದ್ರೆ, ನಾವೇನಾದ್ರು ದೊಡ್ಡದಾಗಿ ಪ್ಲಾನ್ ಮಾಡ್ಬೇಕು ಕಟ್ಟೆ, ಈ ಚಿಕ್ಕ ಚಿಕ್ಕದ ಕಳ್ತನ ಮಾಡ್ತಿದ್ರೆ ಆಗಿಲ್ಲ ಅಂತ ಹೇಳ್ತಾನೆ. ದೊಡ್ಡ ಕಳ್ತನ ಮಾಡ್ಬೇಕು ಅಂದ್ರೆ ಏನು ಅಂದ್ರೆ, ಟೋನಿ ಆಲ್ರೆಡಿ ಪ್ಲಾನ್ ಮಾಡಿರ್ತಾನೆ ಒಂದು ಬ್ಯಾಂಕ್ ನ ರಾಬರಿ ಮಾಡ್ಬೇಕು ಅಂತ. ಇದನ್ನ ಕೇಳಿದ ಕಟ್ಟೆ ಮತ್ತೆ ತಾತನ್ ತುಂಬಾ ಭಯ ಆಗ್ಬಿಡುತ್ತೆ. ಆಲ್ರೆಡಿ ತಾತ ಮತ್ತೆ ಕಟ್ಟೆ ಜೈಲ್ ಅನ್ಭೋಗ್ಸ್ ಬಂದಿರ್ತಾರೆ. ಟೋನಿ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಟೋನಿ ಬೇಡ, ಜೈಲ್ ಸವಾಸ ಸರಿ ಇಲ್ಲ ಅದು ಇದು ಅಂತ. ಟೋನಿ ಯಾಕಂದ್ರೆ ಕೇಳಲ್ಲ. ಟೋನಿ ತುಂಬಾ ದುಡ್ಡು ಬೇಕಾಗಿರುತ್ತೆ. ಸರಿ, 3 ಜನನು ಬ್ಯಾಂಕ್ ನ ರಾಬರಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಟೋನಿ ಪ್ಲಾನ್ ಮಾಡಿದ್ದಾದ್ಮೇಲೆ ಬ್ಯಾಂಕ್ ನ ರಾಬರಿ ಮಾಡ್ಬೇಕಲ್ವಾ. ಫಸ್ಟ್ ಹುಡುಗಿ ಬ್ಯಾಂಕ್ ಒಳಗಡೆ ಹೋಗ್ತಾಳೆ. ಬ್ಯಾಂಕ್ ಒಳಗಡೆ ಹೋಗಿ ಒಂದ್ ಸುಮ್ನೆ ಇಲ್ದಿದ್ದು ಒಂದು ಗಲಾಟೆ ತೆಗೆದು ಅಲ್ಲಿದ್ದು ಅವ್ರ ಅಟೆನ್ಷನ್ ಎಲ್ಲ ಚೇಂಜ್ ಮಾಡ್ತಾಳೆ. ಇವಾಗ ಇಲ್ಲಿ ಆಚೆ ದುಡ್ಡು ಇಳ್ಸಕ್ ವ್ಯಾನ್ ಬಂದಿರತ್ತಲ್ವಾ, ಈ ವ್ಯಾನ್ ನ 3 ಜನ ಕಳ್ತನ ಮಾಡ್ಬೇಕು. ಅಲ್ಲಿದ್ದ 3 ಗಾರ್ಡ್ಸ್ ಹೊಡೆದು ಬ್ಯಾಂಕ್ ನ ಕಳ್ತನ ಮಾಡೇ ಬಿಡ್ತಾರೆ. ಅಲ್ಲಿದ್ದ ದುಡ್ಡು ತಗೊಂಡು ಗಾಡಿ ತಗೊಂಡು 3 ಜನ ಅಲ್ಲಿಂದ ಹೋಗ್ತಾರೆ. ವ್ಯಾನ್ ತಗೊಂಡು ಹೋಗ್ತಾ ಇರ್ತಾರೆ. ಇದನ್ನ ಪೊಲೀಸರು ಚೇಸ್ ಮಾಡ್ತಾರೆ. ಹಂಗೋ ಹಿಂಗೋ ಮಾಡಿ ಪೊಲೀಸರನ್ನೆಲ್ಲ ದಿಕ್ ತಪ್ಪಿಸಿ ಅಲ್ಲಿಂದ ದುಡ್ಡು ತಗೊಂಡು ಟೋನಿ, ಕಟ್ಟೆ, ತಾತ ಮತ್ತೆ 3 ಜನನು ಬಂದ್ಬಿಡ್ತಾರೆ. ಸರಿ, ದುಡ್ಡು ತಗೊಂಡು ಬಂದಾದ್ಮೇಲೆ ಒಂದ್ 2 ವರ್ಷ ಯಾರು ಪೊಲೀಸ್ ಗೀಲೀಸ್ ಏನು ಇದಾಗಲ್ಲ. ಸರಿ, ನಮ್ಮ ಪೊಲೀಸ್ ರಮೇಶ್ ಭಟ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಎಲ್ಲೋದ್ರು ಆ 3 ಜನದ ಫೋಟೋ ಇಟ್ಕೊಂಡು ಹುಡುಕ್ತಾ ಇರ್ತಾರೆ. ಎಲ್ಲಿ ನೋಡಿದ್ರು ಸಿಗಲ್ಲ. ಒಂದಿನ ರಮೇಶ್ ಭಟ್ ಅವರು ಒಂದು ಹೋಟ್ಲಿಗೆ ಬರ್ತಾರೆ. ಆ ಹೋಟ್ಲಲ್ಲಿ ಆಲ್ರೆಡಿ ಕಟ್ಟೆ, ತಾತ ಮತ್ತೆ ಟೋನಿ, ಆ ಹುಡುಗಿ 4 ಜನನು ಅದೇ ಹೋಟ್ಲಲ್ಲಿ ಇರ್ತಾರೆ. ಆ 4 ಜನನು ಲಿಫ್ಟ್ಗೆ ಹೋಗ್ಬೇಕು. ಲಿಫ್ಟ್ ಒಳಗಡೆ ಹೋಗ್ತಾರೆ. ಲಿಫ್ಟ್ ಇಂದ ಆಚೆ ಬರ್ತಾರೆ ರಮೇಶ್ ಭಟ್ ಅವರು. ಸಡನ್ನಾಗಿ ಅವ್ರಿಗೆ ಗಮನಿಸಲ್ಲ. ಆಮೇಲೆ ಅವ್ರಿಗೆ ಫ್ಲಾಶ್ ಆಗುತ್ತೆ, ಓ ಈ 4 ಜನನೇ ಅಲ್ವಾ ಬ್ಯಾಂಕ್ ರಾಬರಿ ಮಾಡಿದ್ದು ಅಂತ. ಅಲ್ಲಿಂದ ಹುಡ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಲಿಫ್ಟ್ ಕೆಳಗೆ ಬಂದ್ಬಿಡುತ್ತೆ. ಅವ್ರು ಅಲ್ಲಿಂದ ಒಂದು 20 ಫ್ಲೋರ್ ಇರುತ್ತೆ, ಅದನ್ನೆಲ್ಲ ಇಳಿದು ರಮೇಶ್ ಭಟ್ ಅವರು ಬರೋಷ್ಟ್ರಲ್ಲಿ ಅಲ್ಲಿಂದ ಟೋನಿ ಮತ್ತೆ ಇವ್ರು 4 ಜನ ಇಲ್ಲಿಂದ ಹೊರಟ್ಬಿಟ್ಟಿರ್ತಾರೆ. ಇವಾಗ ನಮ್ ರಮೇಶ್ ಭಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹಂಗೆ ಹುಡುಕ್ತಾ ಇರ್ತಾರೆ. ನಮ್ಮ ಕಟ್ಟೆ ಅಲ್ಲೊಂದು ವೇಶ್ಯ ಮನೆಗೆ ಹೋಗ್ತಾ ಇರ್ತಾನೆ. ವೇಶ್ಯ ಮನೆಗೆ ಹೋಗ್ಬೇಕಾದ್ರೆ ಕಟ್ಟೆ ಸಿಕ್ಕಾಕೊಂಡ್ಬಿಡ್ತಾನೆ. ಅವಾಗ ಪೊಲೀಸರು ಹಿಂಗ್ ಹಿಡ್ಕೊಳಕ್ ಬರ್ತಾರೆ. ರಮೇಶ್ ಭಟ್ ಹಿಂಗ್ ಹಿಡ್ಕೊಳಕ್ ಬಂದಾಗ ತಪ್ಸ್ಕೊಂಡ್ ಕಟ್ಟೆ ಅಲ್ಲಿಂದ ಓಡೋಗಿ ಟೋನಿಗೆ ಮತ್ತೆ ತಾತನ್ಗೆ ಹುಡುಗಿಗೆ ನಡೆದಿರೋ ವಿಷಯ ಎಲ್ಲ ಹೇಳ್ಬಿಡ್ತಾನೆ. ನೀನ್ ಪೊಲೀಸರು ನಮ್ನ ಹುಡುಕ್ತಾವ್ರೆ ಅಂದಾಗ ಟೋನಿ ಏನ್ ಹೇಳ್ತಾನೆ, ಇಲ್ಲಿಂದ ನಾವು ಫಸ್ಟ್ ಓಡೋಗ್ಬಿಡೋಣ, ಎಲ್ಲೂ ಯಾರು ಇರೋದ್ ಬೇಡ, ಇವ್ರನ್ನ ಬಿಟ್ಬಿಡೋಣ ಅಂತ. ಇವ್ರನ್ನ ಬಿಟ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಕಾರ್ ತಗೊಂಡ್ 3 ಜನನು ಹೋಗ್ತಾರೆ. ಹುಡುಗಿಗೆ ಹೇಳ್ಬಿಡ್ತಾರೆ, ನೀನ್ ತಗೊಂಡ್ ಇಲ್ಲೇ ಇರು, ನಾವು 3 ಜನನು ಮತ್ತೆ ನಿನ್ನ ಹತ್ರ ಬರ್ತೀರಿ ಅಂತ. ಆ ಕಾರ್ ತಗೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಪೊಲೀಸು ಬ್ಯಾರಿಗೇಟ್ ಹಾಕಿ ರೋಡಲ್ಲಿ ಅಡ್ಡ ಹಾಕಿ ಹುಡುಕ್ತಾ ಇರ್ತಾರೆ. ಇನ್ನೇನು ಹೋಗ್ಲೇಬೇಕು. ಟೋನಿ ಏನ್ ಹೇಳ್ತಾನೆ ಅಂದ್ರೆ, ನೋಡಿ ಊರೆಲ್ಲ ಆಲ್ರೆಡಿ ಪೊಲೀಸ್ ಅವರೇ, ಧೈರ್ಯ ಮಾಡಿ ಬ್ಯಾರಿಗೇಟ್ ಹೊಡೆದು ಹೋಗ್ಲೇ ಬಿಡೋಣ ನಾವು ಅಂದ್ಬಿಟ್ಟು ಬ್ಯಾರಿಗೇಟ್ ನ ಹೊಡೆದು ಕಾರ್ನ ಮುಂದೆ ತರ್ತಾರೆ. ನಮ್ ರಮೇಶ್ ಭಟ್ ಅವರು ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕಾರ್ ಒಂದ್ ಕಲ್ಲು ಗುದ್ದಿ ಕಾರ್ ಫುಲ್ ಜಖಮ್ ಆಗ್ಬಿಡುತ್ತೆ. ಕಾರ್ ಫುಲ್ ಜಖಮ್ ಆದ್ಮೇಲೆ ಈ 3 ಜನನು ಇಳಿದು ಓಡ್ತಾರೆ. ಅಲ್ಲಿಂದ ಇಳಿದು ಓಡಿದಾಗ ಅಲ್ಲಿ ಪೊಲೀಸರು ಅಷ್ಟು ಜನನು 3 ಜನ ಚೇಸ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಒಂದ್ ಬೆಟ್ಟದಲ್ಲಿ ಹೋಗಿ ಹೊತ್ಕೊಂಡ್ಬಿಡ್ತಾರೆ. ಇವರು ರಮೇಶ್ ಭಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ನೀವು ಇರೋ ಜಾಗ ನಮಗ್ ಗೊತ್ತು, ನಾವು ಆಲ್ರೆಡಿ ನಿನ್ನ ಸುತ್ತೋಡಿದೀವಿ, ನೀವು ಆಚೆ ಬಂದಿಲ್ಲ ಅಂದ್ರೆ ಇವಾಗ ನೀವು 3 ಜನನು ಇಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತೀರಿ ನಾವು ಅಂತ ಕೌಂಟರ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಭಯ ಪಟ್ಟಿ 3 ಜನನು ಪೊಲೀಸಿಗೆ ಸರೆಂಡರ್ ಆಗ್ಬಿಡ್ತಾರೆ. ಇಲ್ಲಿಂದ ಸ್ಟೋರಿ ತುಂಬಾ ಟ್ವಿಸ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸರಿ, ಈ 3 ಜನನು ಇವಾಗ ಅರೆಸ್ಟ್ ಆದ್ರಲ್ವಾ, ಇವ್ರನ್ನ ಬೆಳಗಾಂ ಹಿಂಡಲ್ಗ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಇವಾಗ ನಮ್ಮ ಅನಂತನಾಗ್ ಅವ್ರು ಇಲ್ಲಿ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ನಾವು ಜೈಲಿಗೆ ಬಂದ್ 6 ತಿಂಗಳಾಯ್ತು, ನನ್ಗೆ ಇಲ್ಲಿ ಇರಕ್ ಆಗಲ್ಲ ತಾತ, ನಾನು ಇಲ್ಲಿಂದ ಹೋಗ್ಲೇಬೇಕು ಅಂತ ಹೇಳ್ತಾರೆ. ತಾತ ಹೇಳ್ತಾನೆ, ನೋಡಪ್ಪ ನಮ್ಗೆ 7 ವರ್ಷ ಜೈಲ್ ಶಿಕ್ಷೆ ಆಗೈತೆ, ನಾವು ಅನುಭವಿಸ್ಲೇಬೇಕು ಜೈಲ್ ಶಿಕ್ಷೆ, ಇಲ್ಲಿಂದ ಹೋಗಕ್ ಆಗಲ್ಲ ಅಂತ. ನಮ್ಮ ಅನಂತನಾಗ್ ಅವ್ರಿಗೆ ಇಲ್ಲಿ ಇರೋದು ಇಷ್ಟ ಇರಲ್ಲ. ಹೆಂಗಾರು ಮಾಡಿ ಜೈಲಿಂದ ತಪ್ಪಿಸ್ಕೊಳ್ಲೇಬೇಕು ಅಂದ್ಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಪರಿಚಯ ಮಾಡ್ಕೊಂತಾರೆ.
ಪೊಲೀಸ್ ಕಾನ್ಸ್ಟೇಬಲ್ ಯಾರು ಅಂದ್ರೆ ನಮ್ಮ ಮಂದೀಪ್ ರೈ ಅವರು. ನಮ್ಮ ಕಾನ್ಸ್ಟೇಬಲ್ ತಿಮ್ಮಯ್ಯ ಯಾವ ತರ ಅಂದ್ರೆ ದುಡ್ಡು ಕೊಟ್ರೆ ಏನಾದ್ರೂ ಮಾಡ್ತಾನೆ. ಟೀ ತಂದು ಕೊಡ್ತಾನೆ, ಸಿಗರೇಟ್ ತಂದು ಕೊಡ್ತಾನೆ, ಪೇಪರ್ ತಂದು ಕೊಡ್ತಾನೆ, ಸೋಪ್ ತಂದು ಕೊಡ್ತಾನೆ, ಏನ್ ಬೇಕೋ ಪ್ರತಿ ಒಂದು ತಂದು ಕೊಡ್ತಾನೆ. ಇದನ್ನೇ ಅಡ್ವಾಂಟೇಜ್ ತಗೊಂಡಾಗ ನಮ್ ಟೋನಿ ಏನ್ ಮಾಡ್ತಾನೆ ಅಂದ್ರೆ, ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ತಿಮ್ಮಯ್ಯನವ್ರೆ, ನಂಗೆ ಟೀ ಬೇಕು, ಸಾಯಂಕಾಲ ಬೇಕು, ನೈಟ್ ಒಂದು 11 ಗಂಟೆಗೆ ಬೇಕು ಇಂತ ಈ ತರ ಹೇಳ್ಬಿಟ್ಟು ಟೀ ತರ್ಸ್ಕೊತಾನೆ. ಇದಕ್ಕೆ ಕಾನ್ಸ್ಟೇಬಲ್ ತಿಮ್ಮಯ್ಯ ಹೇಳ್ತಾನೆ, ನೋಡಪ್ಪ ಒಂದ್ ಟೀ ತಗೊಳಕ್ಕೆ 50 ರೂಪಾಯಿ ತಿಂಗಳಿಗೆ, ಟೀ ದುಡ್ಡು ಸಪರೇಟ್ ಆಗಿ ಕೊಡ್ಬೇಕು ಅಂತ. ಇದನ್ನೆಲ್ಲ ನೋಡ್ತಾ ಇದೀನಿ. ನಮ್ ತಾತ ಏನಂತಾನೆ, ಯಾಕೋ ಟೋನಿ ನಿನ್ಗೆ ಅವ್ನು ದರಿದ್ರ ಸವಾಸ, ಅವ್ನ್ ಬೇಡ, ಅವ್ನ್ ಸವಾಸ ಮಾಡ್ಬೇಡ, ಅವ್ನ್ ಸರಿ ಇಲ್ಲ, ಅದು ಇದು ಅಂತ ನಮ್ ತಾತ ಹೇಳಿದ್ರು. ಟೋನಿ ತಾತನಿಗೆ ಹೇಳ್ತಾನೆ, ಇಲ್ಲ ತಾತ, ನಾನು ಬೇರೆ ತರನೇ ಏನೋ ಪ್ಲಾನ್ ಮಾಡ್ತಾ ಇದ್ದೀನಿ, ನಾವ್ ಇಲ್ಲಿಂದ ಎಲ್ಲರೂ ಜೈಲಿಂದ ಎಸ್ಕೇಪ್ ಆಗ್ಬೇಕು, ನಾನು ಅದಕ್ಕೆ ಬೇರೆ ತರ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದಾಗ, ಹೆಂಗೋ ಜೈಲಿಂದ ಎಸ್ಕೇಪ್ ಆಗ್ತೀಯಾ, 8 ಅಡಿ ಗೋಡೆ ಐತೆ, ಆಚೆ 16 ಅಡಿ ಗೋಡೆ ಐತೆ, ಹೆಂಗ್ ಟೋನಿ ಎಸ್ಕೇಪ್ ಆಗ್ತೀಯ ಅಂದ್ರೆ, ಟೋನಿ ಸಾಯಂಕಾಲ ನಾನು ನಿಮ್ ಪ್ಲಾನ್ ಎಲ್ಲ ಹೇಳ್ತೀನಿ, ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಜೈಲಲ್ಲೇ ಒಂದು ಬೆಂಕಿ ಕಟ್ಟಿದೆಲ್ಲ ಜೋಡಿಸಿ ಒಂದ್ ಜೈಲದ ಒಂದು ಬ್ಲೂ ಪ್ರಿಂಟ್ ತರ ಮಾಡಿ ಎಲ್ಲ ನಮ್ಮ ಟೋನಿ ಅದಿದ್ದು ತಾತನಿಗೆ ಮತ್ತೆ ಕಟ್ಟೆಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಈ 3 ಜನನು ಸೇರಿ ಜೈಲಿಂದ ಹೆಂಗ್ ಎಸ್ಕೇಪ್ ಆಗೋದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಇವಾಗ ಟೋನಿ ಏನ್ ಮಾಡ್ತಾನೆ, ಒಂದ್ ಲೆಟರ್ ಬರೆದು ಅವ್ರ ಮಿಸಸ್ಗೆ ಪೋಸ್ಟ್ ಮಾಡ್ಬೇಕು ಅಂತ ತಿಮ್ಮಯ್ಯನ್ ಕೇಳ್ತಾನೆ. ತಿಮ್ಮಯ್ಯ ದುಡ್ಡು ತಗೊಂಡು ಅದನ್ನ ಪೋಸ್ಟ್ ಮಾಡ್ತಾನೆ. ಆ ಪೋಸ್ಟ್ ಅಲ್ಲಿ ಏನೇನ್ ಬರ್ದಿರ್ತಾನೆ ಅಂದ್ರೆ, ಜೈಲಿಂದ ಎಸ್ಕೇಪ್ ಆಗಕ್ಕೆ ಏನೇನ್ ಬೇಕು, ಒಂದ್ ಆಕ್ಸರ್ ಬ್ಲೇಡ್ ಬೇಕು, ಒಂದ್ ಬಾಚಣಿಗೆ ಬೇಕು, ಒಂದ್ ಪೆನ್ನು, ಒಂದ್ ಲೆಟರ್, ಒಂದ್ ರಿವಾಲ್ವರ್, ಈ ತರ ಏನೇನೋ ಬರ್ದಿರ್ತಾರೆ. ಎಲ್ಲ ಪ್ಲಾನ್ ಮಾಡ್ತಾರೆ. ಸರಿ, ಆ ಲೆಟರ್ ನೋಡಿದ್ದ ಹುಡುಗಿ ಏನ್ ಮಾಡ್ತಾಳೆ, ಜೈಲಿಗೆ ಟೋನಿ ನೋಡಕ್ ಬರ್ತಾಳೆ. ಟೋನಿ ಪ್ರತಿಯೊಂದನ್ನು ಹುಡುಗಿ ಹತ್ರ ಹೇಳ್ತಾನೆ. ಹುಡುಗಿ ಸರಿ ಆಯ್ತಾ, ಲೆಟರ್ ಅಲ್ಲಿ ಏನೇನ್ ಬರ್ದೈತೆ ಅನ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಹುಡುಗಿ ಆಚೆಯಿಂದ ಎಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನ್ ಬೇಕು ಎಲ್ಲ ಪ್ಲಾನ್ ಮಾಡ್ಕೊತಾಳೆ. ಇವಾಗ ಜೈಲಿಂದ ಎಸ್ಕೇಪ್ ಆಗ್ಬೇಕು. ನಮ್ ಟೋನಿ ಏನ್ ಮಾಡ್ತಾನೆ ಅಂದ್ರೆ, ಇವಾಗ ಬ್ಲೇಡ್ ಅಲ್ಲಿ ಕೊಯ್ದ್ರೆ ಸೌಂಡ್ ಆಗತ್ತೆ. ಅದಕ್ಕೆ ನಮ್ ಟೋನಿ ಏನ್ ಮಾಡ್ತಾನೆ, ಒಂದು ಹಾಡು ಬರೀತಾನೆ. ಈ ಹಾಡಲ್ಲಿ ಪ್ರತಿ ಒಂದು ಡೀಟೇಲ್ಸ್ ಬರ್ದಿರ್ತಾನೆ, ಯಾವ ತರ ಎಸ್ಕೇಪ್ ಆಗ್ಬೇಕು ಅಂದ್ಬಿಟ್ಟು. ಟೋನಿ ಕಟ್ಟೆಗೆ ಹೇಳ್ತಾನೆ, ಈ ಹಾಡ್ನ ನೀನ್ ಪ್ರಾಕ್ಟೀಸ್ ಮಾಡ್ಕೋ ಕಟ್ಟೆ, ನಾವು 3 ಜನ ಈ ಹಾಡ್ನ ಪ್ರಾಕ್ಟೀಸ್ ಮಾಡ್ಕೊಂಡ ಈ ಹಾಡಲ್ಲಿ ಹೆಂಗಿರುತ್ತೋ ಹಂಗೆ ಪ್ಲಾನ್ ಮಾಡ್ಬೇಕು ನಾವು, ಇಲ್ಲ ಎಸ್ಕೇಪ್ ಆಗೋದು ತುಂಬಾ ಕಷ್ಟ ಆಗ್ಬಿಡತ್ತೆ ಅಂತ. ಸರಿ, ಆ 3 ಜನ ಈ ಹಾಡ್ನ ಪ್ರಾಕ್ಟೀಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ, ಇವ್ರು ಈ ಬ್ಯಾರಿಗೇಟ್ ನ ಕೊಯ್ದ್ರು ಆಚ ಕಡೆ ಒಂದು ಗೇಟ್ ಇರುತ್ತೆ, ಅದನ್ನ ಹತ್ ಕಡೆಯಿಂದ ಬೀಗ ಹಾಕಿರ್ತಾರೆ. ಇವಾಗ ಟೋನಿ ಏನ್ ಹೇಳ್ತಾನೆ ಅಂದ್ರೆ, ಕಟ್ಟೆ ನೀನ್ ಹೆಂಗಾದ್ರೂ ಮಾಡಿ ಹತ್ ಕಡೆ ಜೈಲಿಗೆ ಹೋಗ್ಬೇಕು, ಅಂದ್ರೆ ಹತ್ ಕಡೆ ಬ್ಯಾರಕ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಾಗ, ಕಟ್ಟೆ ಮತ್ತೆ ಟೋನಿ ಇಬ್ರು ಜಗಳ ಆಡ್ತಾರೆ. ಪೊಲೀಸ್ ಬಿಡಿಸಿ ಕಟ್ಟೆ ಅಂತಂದು ಹತ್ ಕಡೆ ಜೈಲಿಗೆ ಹಾಕ್ತಾರೆ. ಟೋನಿ ಇಲ್ಲೇ ಇರ್ತಾನೆ. ಇಲ್ಲಿಂದ ಏನಾಗುತ್ತೆ ಅಂದ್ರೆ, ಕಟ್ಟೆ ಮತ್ತೆ ಟೋನಿ ಹೇಳ್ದಂಗೆ ಪ್ಲಾನ್ ಮಾಡ್ಕೊಂಡು ಕಟ್ಟೆ ಅವನಿದ್ದಿದ್ ಬ್ಯಾರಕ್ ನ ಕೊಯ್ತಾ ಇರ್ತಾನೆ. ಟೋನಿ ಇವನಿದ್ದಿದ್ ಸೆಲ್ ನ ಕೊಯ್ತಾ ಇರ್ತಾನೆ ಹಾಡು ಹೇಳ್ಕೊಂಡು. ಇದೇ ತರ ಕೊಯ್ತಾ ಇರ್ತಾರೆ. ಒಂದಿನ ಆಗತ್ತೆ, ನೆಕ್ಸ್ಟ್ ದಿನ ಮತ್ತೆ ಬಿಟ್ಟಿರೋ ಕಂಬಿನ ಕೊಯ್ಲೇಬೇಕಲ್ವಾ. ಸರಿ, ನೈಟ್ ಆಗುತ್ತೆ. ಅದೇ ಬ್ಯಾರಿಗೇಟ್ಸ್ ನ ಕೊಯ್ದು ಹತ್ ಕಡೆಯಿಂದ ಕಟ್ಟೆ ಆಚೆ ಬರ್ತಾನೆ, ಇದ್ ಕಡೆಯಿಂದ ಟೋನಿ ಆಚೆ ಬರ್ತಾನೆ. ಕಟ್ಟೆ ಆಚೆ ಬರ್ಬೇಕಾದ್ರೆ ಕಾನ್ಸ್ಟೇಬಲ್ ತಿಮ್ಮಯ್ಯ ನೋಡ್ಬಿಡ್ತಾನೆ. ಕಟ್ಟೆ ಏನ್ ಮಾಡ್ತಾನೆ, ಕಾನ್ಸ್ಟೇಬಲ್ ತಿಮ್ಮಯ್ಯನ ಓಡದಲ್ಲೇ ಮಲಗಿಸ್ಬಿಡ್ತಾನೆ. ಟೋನಿ ಬರ್ಬೇಕಾದ್ರೆ ಟೋನಿಗೆ ಹೇಳ್ತಾನೆ, ಈ ತರ ಕಾನ್ಸ್ಟೇಬಲ್ ಅಡ್ಡ ಬಂದ ಅವ್ನ ಮಲಗಿಸ್ಕೊಂಡ್ಬಿಟ್ಟಿದೀನಿ ಅಂತ. ಇಲ್ಲಿಂದ ಬೈಬೈವಾಗಿ ಆ ಬೀಗನ ಕೊಯ್ದು ಅವ್ರ 3 ಜನ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನೇನು ವಾಲ್ ಹತ್ರ ಬರ್ಬೇಕು, ವಾಲ್ ನ ಹತ್ಬೇಕು, ಅಷ್ಟ್ರಲ್ಲಿ ಕಾನ್ಸ್ಟೇಬಲ್ ತಿಮ್ಮಯ್ಯನ್ಗೆ ಎಚ್ಚರ ಆಗ್ಬಿಡುತ್ತೆ. ಫುಲ್ಲು ವಿಸಿಲ್ ಹೊಡಿತಾನೆ. ಫುಲ್ಲು ಜೈಲೆಲ್ಲ ಅಲರ್ಟ್ ಆಗ್ಬಿಡುತ್ತೆ, ಯಾರೋ ಎಸ್ಕೇಪ್ ಆಗ್ತಾರೆ ಜೈಲಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಏನಾಗುತ್ತೆ ಅನ್ನೋದೇ ಈ ಚಿತ್ರದ ಸಸ್ಪೆನ್ಸ್. ಇದನ್ನ ನಾನು ನಿಮ್ಗೆ ಹೇಳಲ್ಲ, ನೀವೇ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ. ಮಿಂಚಿನ ಊಟ ಕನ್ನಡ ಫಿಲಂ ಅಂತ ಹಾಕಿದ್ರೆ ಬರುತ್ತೆ. ದಯವಿಟ್ಟು ಎಲ್ಲರೂ ಕನ್ನಡ ಫಿಲಂ ನೋಡಿ, ಕನ್ನಡ ಫಿಲಂ ನ ಉಳಿಸಿ, ಕನ್ನಡ ಫಿಲಂ ನ ಬೆಳೆಸಿ. ಹೀಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.